Hi, hello everyone. Welcome to my channel Srishti Tutorial for Maths. ಕರ್ನಾಟಕ ಟಿಇಟಿ 2025ರ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಲ್ಲಿ ಬರ್ತಕ್ಕಂತಹ ಮ್ಯಾಥ್ಸ್ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡತಕ್ಕಂತದ್ರ ಬಗ್ಗೆ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. ಓಕೆ, 2025ರ ಕರ್ನಾಟಕ ಟಿಇಟಿ ಎಕ್ಸಾಮ್ ಗೆ ಯಾವ ರೀತಿ ಕ್ವೆಶ್ಚನ್ಸ್ ಬರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಡೆಲ್ ಕ್ವೆಶ್ಚನ್ಸ್ ಅನ್ನ ಇಲ್ಲಿ ನೋಡೋದಾದ್ರೆ ನೋಡಿ, 9ನೇ ಕ್ವಶನ್ ಅಂದ್ರೆ ಇದ್ರ ಹಿಂದಿನ 8 ಕ್ವಶನ್ಸ್ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರು ವಿಡಿಯೋನ ನೋಡಿಲ್ವೋ ಅದನ್ನ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡೋದಾದ್ರೆ 9ನೇ ಕ್ವಶನ್, ಇನ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 8th and 12th ಟರ್ಮ್ಸ್ ಆರ್ 39 and 59 ರೆಸ್ಪೆಕ್ಟಿವ್ಲಿ, ದೆನ್ ದ ಫಸ್ಟ್ ಟರ್ಮ್ ಈಸ್ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಸಮಾಂತರ ಶ್ರೇಣಿ ಇದೆ, ಅದರಲ್ಲಿ 8ನೇ ಪದ ಮತ್ತೆ 12ನೇ ಪದಗಳು ಒಂದು 39 ಇದ್ರೆ ಇನ್ನೊಂದು 59 ಇರುತ್ತೆ. ಹಾಗಾದ್ರೆ ಅದರ ಮೊದಲ ಪದ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ ತುಂಬಾ ಸುಲಭವಾಗಿ ಇದಕ್ಕೆ ಆನ್ಸರ್ನ ನೀವು ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ ನೋಡಿ, ನಾವು 8ನೇ ಪದವನ್ನ ನಾವೇನಂತ ತಗೊಳ್ತೀವಿ ಅಂತ ಹೇಳಿದ್ರೆ A+7D ಅಂತ ತಗೋತೀವಿ ಇನ್ ಜನರಲ್ ಆಗಿ. ಹಾಗೇನೆ 12ನೇ ಪದವನ್ನ A+11D ಅಂತ ತಗೊಂತೀವಿ. ಗಿವನ್ ಅವರೇ ಕೊಟ್ಟಿರೋದ್ರಿಂದ 39 A+7D ಆದ್ರೆ A+11D ಬಂದ್ಬಿಟ್ಟು 59. ಸೊ ಈಗ ನೀವು ಎರಡು ಈಕ್ವೇಶನ್ ಫಾರ್ಮ್ ಅಲ್ಲಿ ಇದಾವೆ, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ರೂಪದಲ್ಲಿ ಇರೋದ್ರಿಂದ ಈ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅನ್ನ ಸಾಲ್ವ್ ಮಾಡಿ ಅದರಲ್ಲಿ ಬರುವಂತ ಎರಡು ವೇರಿಯೇಬಲ್ಸ್ ನ ಬೆಲೆ ಕಂಡುಹಿಡಿಬೇಕಾದಾಗ ಎಲಿಮಿನೇಷನ್ ಮೆಥಡ್ ಅನ್ನ ಬಳಸ್ತೀವಿ. ಹಾಗೆ ಇಲ್ಲಿ ಎಲಿಮಿನೇಷನ್ ಮೆಥಡ್ ಅನ್ನ ಬಳಸಿದ್ರೆ 1ನೇ ಈಕ್ವೇಶನ್ ನಿಂದ 2ನೇ ಈಕ್ವೇಶನ್ ಅನ್ನ ನಾವು ಕಳಿತಾ ಹೋದ್ರೆ ಇಲ್ಲಿ ಚಿಹ್ನೆ ಮೈನಸ್ ಇಂದ 2ನೇ ಈಕ್ವೇಶನ್ ಅಲ್ಲಿ ಬರುವ ಎಲ್ಲಾ ಟರ್ಮ್ಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಆಗ ಏನಾಗತ್ತೆ, ಎಗೆ ಮೈನಸ್ ಬರುತ್ತೆ, +7 ಇದ್ದಿದ್ದು -7D ಆಗತ್ತೆ, ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಅಲ್ಲಿಗೆ +A -A ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನಿಮಗೆ ಉಳಿಯೋದು +11 -7 ಅಂದ್ರೆ 11 - 7 ಮಾಡಬೇಕಾಗತ್ತೆ. ಸೊ 11ರಲ್ಲಿ 7 ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ, 4D ಬರುತ್ತೆ. ದಟ್ ಈಸ್ ಈಕ್ವಲ್ ಟು 9 - 9 ಮಾಡಿದ್ರೆ 0 ಬರುತ್ತೆ, 5 - 3 ಮಾಡಿದ್ರೆ 2 ಬರುತ್ತೆ, 20 ಬಂತು. ಸೊ ಈಗ 4/20 ಮಾಡಿದಾಗ ನಿಮಗೆ ಕಾಮನ್ ಡಿಫರೆನ್ಸ್ ಬಂದ್ಬಿಟ್ಟು 5 ಬರುತ್ತೆ. ಈ ಕಾಮನ್ ಡಿಫರೆನ್ಸ್ ಅನ್ನ ಎರಡರಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತ ಹೇಳಿದ್ರೆ, ಸಪೋಸ್ ಇಲ್ಲಿ ಕಡಿಮೆ ಟರ್ಮ್ ಅನ್ನ ಹೊಂದಿರತಕ್ಕಂಥದ್ದು A8 = 39 ಗೆ ಅಪ್ಲೈ ಮಾಡಿದ್ರೆ A+7D = 39 ಆಗುತ್ತೆ. ಅಲ್ಲಿಗೆ A+7 × D ಅಂದ್ರೆ 5 = 39 ಅಂತ ತಗೊಂಡ್ರಿ ಅಂದ್ರೆ ನೋಡಿ, ಇಲ್ಲಿ A ಈ 7 ಮತ್ತೆ 5 ನ ಮಲ್ಟಿಪ್ಲೈ ಮಾಡಿ ರೈಟ್ ಸೈಡ್ ಕಳಿಸಿದ್ರೆ 7 5 ಎಷ್ಟು ಬರುತ್ತೆ, 35 ಬರುತ್ತೆ. ಅದನ್ನ -35 ಅಂತ ಬರ್ಕೊಂಡ್ರಿ ಅಂದ್ರೆ A = 39 - 35 ಮಾಡಿದ್ರೆ ನಿಮಗೆ 4 ಬರುತ್ತೆ. ಸೊ A ನ ವ್ಯಾಲ್ಯೂ 4 ಬರ್ತಾ ಇದೆ ಅಂದ್ರೆ ನೀವು ಆಪ್ಷನ್ 3 ಅಲ್ಲಿ ಇರ್ತಕ್ಕಂಥ ಉತ್ತರವನ್ನ ಆಯ್ಕೆ ಮಾಡಬೇಕಾಗತ್ತೆ. ಸೊ ಈ ರೀತಿ ಪೇಪರ್ 1 ಮತ್ತೆ ಪೇಪರ್ 2 ನಲ್ಲಿ 100% ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಸೊ ದಯವಿಟ್ಟು ಅದನ್ನ ಹೇಗೆ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನ ಇಲ್ಲಿ ತಿಳ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಂಬರ್ 10, ಇಫ್ A+B√3 = 2 + √3 / 2 - √3 ದೆನ್ A - B ಅಂತ ಕೇಳಿದ್ದಾರೆ. ಅಂದ್ರೆ ಇದರ ಬೆಲೆಯಲ್ಲಿ ಇದರಲ್ಲಿ A - B ನ ಬೆಲೆಯನ್ನ ಕಂಡುಹಿಡಿಯಬೇಕು. ಸೊ ಇದರಲ್ಲಿ A - B ನ ಬೆಲೆಯನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಕೊಟ್ಟಿರ್ತಕ್ಕಂಥ ಗಿವನ್ ಆಸ್ ಇಟ್ ಈಸ್ ಬರ್ಕೊಂಡು ಕೆಳಗಡೆ ಇಲ್ಲಿ A+B√3 = 2 + √3 / 2 - √3 ಏನಿದೆ, ಇಲ್ಲಿ ಕರಣಿಗಳನ್ನ ಅಕರ್ಣಿಕಾರಕಗೊಳಿಸ್ತಕ್ಕಂಥದ್ದು ಅಂದ್ರೆ ರ್ಯಾಷನಲೈಸೇಷನ್ ಅಂತ ಕರಿತೀವಿ ನಾವು. ಈ ರ್ಯಾಷನಲೈಸೇಷನ್ ಮಾಡಬೇಕು ಅಂದ್ರೆ ಕೆಳಗಡೆ ಇರುವ ಎರಡು ಟರ್ಮಿನ ಮಧ್ಯೆ ಚಿಹ್ನೆ ಮೈನಸ್ ಇದ್ದಾಗ ಇಂಟು ಮೇಲ್ಗಡೆ ನ್ಯೂಮರೇಟರ್ ಅಲ್ಲಿ ಅದೇ ಟರ್ಮ್ಸ್ ಅನ್ನ ಪ್ಲಸ್ ಹಾಕಿ ಬರ್ಕೊಳ್ತೀವಿ, ಕೆಳಗಡೆ ಡಿನಾಮಿನೇಟರ್ ಕೂಡ ಅದೇ ಟರ್ಮ್ಸ್ ಅನ್ನ ಪ್ಲಸ್ ಹಾಕಿ ಬರ್ಕೊಳ್ತೀವಿ. ಆಗ ಇಲ್ಲಿ A+B × A+B 2 ಸರಿ ಬಂದಿದೆ ಅಂತ ಹೇಳಿದ್ರೆ ನಾವು A+B ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೀಬಹುದು. ಅಂದ್ರೆ 2 + √3 ಹೋಲ್ ಸ್ಕ್ವೇರ್ ಆಗುತ್ತೆ. ಕೆಳಗಡೆ ಇದು A+B ಇದು A - B ಅಂತ ತಗೊಂಡ್ರೆ A+B × A - B ಅಂತಕ್ಕಂತಹ ಐಡೆಂಟಿಟಿಗೆ ಮತ್ತೆ ಏನ್ ಬರುತ್ತೆ ಆನ್ಸರ್, A² - B² ಅಂತ ಬರೀಬೇಕಾಗತ್ತೆ. ಅದ್ರ ಪ್ರಕಾರ 2² - √3 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಇಲ್ಲಿ ಸಿಂಪ್ಲಿಫೈ ಮಾಡಬೇಕಾದ್ರೆ A+B ಹೋಲ್ ಸ್ಕ್ವೇರ್ ಇನ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಅನ್ನ ಬರ್ಕೊಳ್ಬೇಕು. A² + B² + 2AB. ಅದ್ರ ಪ್ರಕಾರ A² ಮಾಡಿದ್ರೆ 4
ಪ್ಲಸ್ ಬಿ ಸ್ಕ್ವೇರ್ ಮಾಡಿದ್ರೆ √3 ಹೋಲ್ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 2 ಇಂಟು 2 ಇಂಟು √3 ಅಂತ ಬರೀಬಹುದು. ಡಿವೈಡೆಡ್ ಬೈ 4 ಮೈನಸ್ 3 ಹೇಗೆ ಬರುತ್ತೆ, 2 ನ ಸ್ಕ್ವೇರ್ ಮಾಡಿದ್ರೆ 4, ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದೇ ರೀತಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3 ಬರುತ್ತೆ ಪ್ಲಸ್ 2 2s 4 √3 ಬರುತ್ತೆ. ಈಗ 4 ಪ್ಲಸ್ 3 ನ 7 ಮಾಡಬಹುದು ಪ್ಲಸ್ 4 √3 2 2s 4 √3 ಬರುತ್ತೆ. 4 ಮೈನಸ್ 3 ಮಾಡಿದ್ರೆ 1 ಬರುತ್ತೆ. ಸೊ ನಾವು ಅದನ್ನ ಹಾಗೆ ಬರ್ಕೊಂಡ್ರು ತೊಂದರೆ ಇಲ್ಲ. ಈಗ ನಿಮಗೆ a ಪ್ಲಸ್ ಬಿ √3 = ಏನ್ ಬಂತು, 7 ಪ್ಲಸ್ 4 √3 ಬಂತು. a ಇರೋ ಜಾಗದಲ್ಲಿ ಏನಿದೆ 7 ಇದೆ, b ಇರೋ ಜಾಗದಲ್ಲಿ ಏನಿದೆ 4 ಇದೆ. ಸೊ ಇದ್ರ ಆಧಾರದ ಮೇಲೆ a = 7, b = 4 ಅಂತ ತಗೊಳ್ಬಹುದು. ಈಗ a ಮೈನಸ್ ಬಿ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿರೋದ್ರಿಂದ a ಮೈನಸ್ ಬಿ ಅಂತ ಹೇಳಿದ್ರೆ ನೀವು ಇಲ್ಲಿ 7 ಮೈನಸ್ 4 ಮಾಡಬೇಕಾಗತ್ತೆ. ಅಲ್ಲಿಗೆ a ಮೈನಸ್ ಬಿ = ಏನ್ ಬರುತ್ತೆ, 3 ಬರುತ್ತೆ. ಸೊ ಆಪ್ಷನ್ 1ರಲ್ಲಿ ಇರ್ತಕ್ಕಂಥ ಉತ್ತರವನ್ನ ನಾವಿಲ್ಲಿ ಸರಿಯಾದ ಉತ್ತರ ಅಂತೇಳಿ ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 11 ಹೇಳುತ್ತೆ, ಮಾರ್ಕ್ಸ್ ಸ್ಕೋರ್ಡ್ ಬೈ 24 ಸ್ಟೂಡೆಂಟ್ಸ್ ಇನ್ ಎ ಟೆಸ್ಟ್ ಈಸ್ ಗಿವನ್ ಬಿಲೋ ಇನ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್. ದ ಮೀಡಿಯನ್ ಆಫ್ ದ ಮಾರ್ಕ್ ಈಸ್ ಅಂತ ಕೇಳಿದ್ದಾರೆ. ಅಂದ್ರೆ 24 ವಿದ್ಯಾರ್ಥಿಗಳು ಒಂದು ಕಿರು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ನೀವೇನ್ ಕಂಡುಹಿಡಿಬೇಕಂದ್ರೆ ಮಧ್ಯಾಂಕವನ್ನ ಕಂಡುಹಿಡಿಬೇಕು. ಈ ಆವೃತ್ತಿ ವಿತರಣೆಯ ಮಧ್ಯಾಂಕ ಎಷ್ಟು ಬರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಈ ಆವೃತ್ತಿ ವಿತರಣೆಯ ಮಧ್ಯಾಂಕವನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಕೊಟ್ಟಿರುವಂತಹ ಸ್ಕೋರ್ ಗಳನ್ನ ಬರ್ಕೊಂಡು ಇಲ್ಲಿ ಆ ಅಂಕಗಳನ್ನ ನಾವು 10 to 15, 15 to 20 ಇವುಗಳನ್ನ ಏನಂತ ಕರಿತೀವಿ, ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಇದನ್ನ ನಾವು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಈ ಫ್ರೀಕ್ವೆನ್ಸಿಯನ್ನ ಟೋಟಲ್ ಮಾಡಿದಾಗ ನಂಬರ್ ಆಫ್ ಫ್ರೀಕ್ವೆನ್ಸಿ ಎಷ್ಟು ಅಂತ ಸಿಗುತ್ತೆ. ದಟ್ ಈಸ್ 24 ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಇದನ್ನ ಕುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ಬರ್ಕೋಬೇಕು. ಕುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ಬರ್ಕೊಳ್ಳೋದು ಹೇಗಪ್ಪ ಅಂತ ಹೇಳಿದ್ರೆ, ಮೊದಲನೇ ಫ್ರೀಕ್ವೆನ್ಸಿಯನ್ನ ಆಸ್ ಇಟ್ ಈಸ್ ಬರ್ಕೊಂಡು ನೆಕ್ಸ್ಟ್ ಬರುವ ಫ್ರೀಕ್ವೆನ್ಸಿಗಳನ್ನ ಅದಕ್ಕೆ ಆಡ್ ಮಾಡಿ ಬರಿತಾ ಹೋಗ್ಬೇಕು. ಹೇಗೆ, 4ಕ್ಕೆ ಎರಡನೇ ಫ್ರೀಕ್ವೆನ್ಸಿ 8 ಅನ್ನ ಆಡ್ ಮಾಡಿ 12 ಬರಿಬೇಕು. 12ಗೆ 6 ಆಡ್ ಮಾಡಿ 18, ದೆನ್ 18 ಪ್ಲಸ್ 4 ಮಾಡಿದ್ರೆ 22, 22 ಪ್ಲಸ್ 2 ಮಾಡಿದ್ರೆ 24. ಇಲ್ಲಿ ನಂಬರ್ ಆಫ್ ಫ್ರೀಕ್ವೆನ್ಸಿ ಲಾಸ್ಟ್ ಎಷ್ಟು ಬಂದಿದೆಯೋ ಇಲ್ಲಿ ಕೊನೆಯ ಕುಮುಲೇಟಿವ್ ಫ್ರೀಕ್ವೆನ್ಸಿ ಅಷ್ಟೇ ಬರುತ್ತೆ. ಓಕೆನಾ. ಇನ್ನ ಈ ನಂಬರ್ ಆಫ್ ಫ್ರೀಕ್ವೆನ್ಸಿ ಏನ್ ಬಂದಿದೆಯಲ್ಲ ಅದನ್ನ ಡಿವೈಡೆಡ್ ಬೈ 2 ಮಾಡ್ಕೋಬೇಕಂದ್ರೆ n/2 ಮಾಡಿದಾಗ 2 ನ 24 ಇಂದ ಭಾಗಾಕಾರ ಮಾಡಿದ್ರೆ 12 ಬರುತ್ತೆ. ಸೊ ಇಲ್ಲಿ 12 ಏನ್ ಬರುತ್ತಲ್ಲ, ಈ 12 ಅನ್ನ ಬಳಸ್ಕೊಂಡು ಇದರಲ್ಲಿ ಮೀಡಿಯನ್ ಕ್ಲಾಸ್ ಅನ್ನ ಒಂದನ್ನ ನೀವು ಅಜ್ಯೂಮ್ ಮಾಡ್ಕೊಳ್ಬೇಕು. ಜಸ್ಟ್ ಹೇಗೆ ಅಜ್ಯೂಮ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ 12 ಏನ್ ಬಂದಿರುತ್ತೆ ಆ 12 ಬಂದಿರಬೇಕು ಅಥವಾ 12ಕ್ಕಿಂತ ಜಾಸ್ತಿಯನ್ನ ಹೊಂದಿರತಕ್ಕಂತ ಒಂದು ಕುಮುಲೇಟಿವ್ ಫ್ರೀಕ್ವೆನ್ಸಿಯನ್ನ ಕನ್ಸಿಡರ್ ಮಾಡಿದ್ರೆ ಅದು 18 ಆಗಿರುತ್ತೆ. ನೋಡಿ, ಕುಮುಲೇಟಿವ್ ಫ್ರೀಕ್ವೆನ್ಸಿ ಈಸ್ ಜಸ್ಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 12 ಇರಬೇಕು. ದಟ್ ಈಸ್ 15 to 20. ಅಂದ್ರೆ ಇಲ್ಲಿ ಆಕ್ಚುಲಿ 12 ಎಕ್ಸಾಕ್ಟ್ ಬಂದಿರೋದ್ರಿಂದ ಇಲ್ಲಿ 12 ಕೊಟ್ಟಿರೋದ್ರಿಂದ ನಾವು 18ರ ಬದಲಾಗಿ 12ಅನ್ನ ಸೆಲೆಕ್ಟ್ ಮಾಡಬೇಕು. ಸೊ 12ಅನ್ನ ಸೆಲೆಕ್ಟ್ ಮಾಡಿದೀವಿ ಅಂತ ಹೇಳಿದ್ರೆ 12ರ ಕುಮುಲೇಟಿವ್ ಕ್ಲಾಸ್ ಇಂಟರ್ವಲ್ ಯಾವ್ದು ಬರುತ್ತೆ, 15 to 20 ಬರುತ್ತೆ. ಸೊ ಈ 15 to 20 ಅನ್ನೋದು ಏನಿದು ಅಂದ್ರೆ ಜಸ್ಟ್ ನಾವು ಇದ್ರ ಮಧ್ಯೆ ಬರ್ಬೋದು ಮೀಡಿಯನ್ ಅಂತೇಳಿ ಊಹೆ ಮಾಡ್ಕೊಂಡ ರೀತಿನಲ್ಲಿ ಬರ್ಕೊಳ್ಬೇಕು. ಅಂದ್ರೆ ಅದನ್ನ ನಾವು ಮೀಡಿಯನ್ ಕ್ಲಾಸ್ ಅಂತ ಕರಿತೀವಿ. ದಟ್ ಈಸ್ 15 to 20. ಸೊ ಇದು ಮೀಡಿಯನ್ ಕ್ಲಾಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾಗತ್ತೆ. ಮೀಡಿಯನ್ ಕಂಡುಹಿಡಿಯಲಿಕ್ಕೆ ಫಾರ್ಮುಲಾ L+n/2 ಮೈನಸ್ CF ಡಿವೈಡೆಡ್ ಬೈ F ಇಂಟು H ಅನ್ನುವಂತ ಫಾರ್ಮುಲಾ ಬರುತ್ತೆ. ಈ ಫಾರ್ಮುಲಾಗೆ ಅಪ್ಲೈ ಮಾಡಬೇಕು ಅಂದ್ರೆ L ಅಂದ್ರೆ ಏನೋ, L ಅಂದ್ರೆ ಆ ಮೀಡಿಯನ್ ಕ್ಲಾಸಿನ ಲೋಯರ್ ಲಿಮಿಟ್ ಅನ್ನ ನಾವು L ಅಂತ ಹೇಳ್ತೀವಿ. ಇಲ್ಲಿ ಮೀಡಿಯನ್ ಕ್ಲಾಸಿನ ಲೋಯರ್ ಲಿಮಿಟ್ ಎಷ್ಟಿದೆ, 15. 20ಅನ್ನ ಅಪ್ಪರ್ ಲಿಮಿಟ್ ಅಂತ ಕರಿತೀವಿ. ಸೊ 15ಅನ್ನ ಲೋಯರ್ ಲಿಮಿಟ್ ಆಗಿರೋದ್ರಿಂದ L = 15 ಅಂತ ತಗೊಳ್ಬೇಕು. ಇನ್ನ ಸಿ ಬಂದ್ಬಿಟ್ಟು 4. ಸಿ ಅಂದ್ರೆ ಕುಮುಲೇಟಿವ್ ಫ್ರೀಕ್ವೆನ್ಸಿ. ಈ ಕುಮುಲೇಟಿವ್ ಫ್ರೀಕ್ವೆನ್ಸಿ ಇಲ್ಲಿ ನಿಮಗೇನು n/2 ಆನ್ಸರ್ ಬಂದಿರುತ್ತೆ ಅದ್ರ ಹಿಂದಿನ ಫ್ರೀಕ್ವೆನ್ಸಿನ ತಗೊಳ್ಬೇಕು. ಅದನ್ನ ನಾವು ಕುಮುಲೇಟಿವ್ ಫ್ರೀಕ್ವೆನ್ಸಿ ಅಂತೀವಿ. ದಟ್ ಈಸ್ 4. ಇನ್ನ ಫ್ರೀಕ್ವೆನ್ಸಿ 8 ಅಂತ ತಗೊಂಡಿದ್ದೀವಿ ನಾವು. ಹೇಗೆ ಅಂದ್ರೆ ಇಲ್ಲಿ ನಿಮಗೆ ಏನು n/2 ಬಂದಿದೆ ಆ n/2 ನ ನೇರವಾಗಿ ಅದರ ಫ್ರೀಕ್ವೆನ್ಸಿ ಎಷ್ಟು ಬಂದಿರುತ್ತೆ ಅದನ್ನ ಆಯ್ಕೆ ಮಾಡಬೇಕಂದ್ರೆ ಮೀಡಿಯನ್ ಕ್ಲಾಸಿನ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ ಅದನ್ನ 8. ಹಾಗಾಗಿ ನಾವು F = 8 ಅಂತ ತಗೊಳ್ತೀವಿ. ಇನ್ನ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅನ್ನ ನಾವು H ಅಂತ ಹೇಳ್ತೀವಿ. ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿದ್ರೆ
ಆ ಒಂದು ಕ್ಲಾಸ್ ಇಂಟರ್ವಲ್ ಇನ ಅಪ್ಪರ್ ಲಿಮಿಟ್ ಅಲ್ಲಿ ಲೋಯರ್ ಲಿಮಿಟ್ ಅನ್ನ ಕಳೆದ್ರೆ ನಿಮಗೆ ಸಿಗುತ್ತೆ. ಸೊ ದಟ್ ಕ್ಲಾಸ್ ಇಂಟರ್ವಲ್ ಇನ ಅಪ್ಪರ್ ಲಿಮಿಟ್ 20 ಇದೆ, ಲೋಯರ್ ಲಿಮಿಟ್ 15 ಇದೆ. 20 ಮೈನಸ್ 15 ಮಾಡಿದ್ರೆ ನಿಮಗೆ 5 ಬರುತ್ತೆ. ಓಕೆನಾ? ಸೊ ಇದಿಷ್ಟು ವ್ಯಾಲ್ಯೂಸ್ ಅನ್ನ ನಾವು ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ ನೋಡಿ ಇಲ್ಲಿ ಏನ್ ಬರುತ್ತೆ, ಎಲ್ ಅಂದ್ರೆ 15 ಪ್ಲಸ್ n/2 ಅಂತ ಹೇಳಿದ್ರೆ 12 ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 4 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ 8 ಇಂಟು 5. ದೆನ್ 15 ಪ್ಲಸ್ 12 ಮೈನಸ್ 4 ಮಾಡಿದ್ರೆ 8 ಬರುತ್ತೆ, ಡಿವೈಡೆಡ್ ಬೈ 8 ಇಂಟು 5. ನೆಕ್ಸ್ಟ್ ನೋಡಿ ಇಲ್ಲಿ 15 ಪ್ಲಸ್ 8 ಕ್ಯಾನ್ಸಲ್ ಆಗುತ್ತೆ, 5 ಉಳಿತದೆ. ಅಂದ್ರೆ 15 ಪ್ಲಸ್ 1 ಇಂಟು 5 ಮಾಡಿದ್ರೆ 5 ಬರುತ್ತೆ. 15 ಪ್ಲಸ್ 5 ಮಾಡಿದ್ರೆ ನಮಗೆ 20 ಬರುತ್ತೆ ಆನ್ಸರ್. ಸೊ ಅಂದ್ರೆ ಅಲ್ಲಿಗೆ ನಿಮಗೆ ಕೊಟ್ಟಿರುವಂತಹ ಈ ಒಂದು ಕ್ಲಾಸ್ ಇಂಟರ್ವಲ್ ಮತ್ತೆ ಈ ಟೋಟಲ್ ಒಂದು ಏನಿದೆ ಆವೃತ್ತಿ ವಿತರಣೆ ಅಂತ ಏನ್ ಕರಿತೀವಿ ಡಿಸ್ಟ್ರಿಬ್ಯೂಷನ್ ಟೇಬಲ್, ಈ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನಲ್ಲಿ ಮೀಡಿಯನ್ ಬಂದ್ಬಿಟ್ಟು ಎಷ್ಟು ಬರುತ್ತೆ, 20 ಬರುತ್ತೆ. ಅಂದ್ರೆ ಆಪ್ಷನ್ 2ರಲ್ಲಿ ಇರ್ತಕ್ಕಂಥ ಉತ್ತರವನ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೋಡಿ ಆಪ್ಷನ್ 2ರಲ್ಲಿ 20 ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ಆನ್ಸರ್. ನೆಕ್ಸ್ಟ್ 12ನೇ ಕ್ವಶನ್ ಪ್ರಾಬಬಿಲಿಟಿಗೆ ಸಂಬಂಧಪಟ್ಟಿದ್ದು. ಇನ್ ಎ ಲೀಪ್ ಇಯರ್ ದ ಪ್ರಾಬಬಿಲಿಟಿ ಆಫ್ ಹ್ಯಾವಿಂಗ್ 53 ಸಂಡೇಸ್ ಈಸ್ ಅಂತ ಕೇಳಿದ್ದಾರೆ ಅವರು. ಅಂದ್ರೆ ಒಂದು ಅಧಿಕ ವರ್ಷದಲ್ಲಿ 4 ವರ್ಷಕ್ಕೊಂದ್ಸರಿ ಬರುವಂತಹ ಅಧಿಕ ವರ್ಷದಲ್ಲಿ ಭಾನುವಾರಗಳು 53 ಬರುವಂತಹ ಸಂಭವನೀಯತೆಯನ್ನ ಬರೀರಿ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಒಂದು ವರ್ಷದಲ್ಲಿ 365 ದಿನಗಳು ಬರ್ತವೆ. ಆ 365 ದಿನಗಳಲ್ಲಿ ಸಂಡೇ ಬರೋದು 52 ಸಂಡೇಗಳು ಬರ್ತವೆ. ಇಲ್ಲಿ ಲೀಪ್ ಇಯರ್ ಆಗಿರೋದ್ರಿಂದ 366 ದಿನ ಇರುತ್ತೆ ಲೀಪ್ ಇಯರ್ ನಲ್ಲಿ. ಸೊ ಲೀಪ್ ಇಯರ್ ನಲ್ಲಿ 366 ದಿನ ಇರುತ್ತೆ ಅಂದ್ರೆ ಒಂದು ದಿನ ಜಾಸ್ತಿ ಇರುತ್ತೆ. ಅಂದ್ರೆ ಸಂಡೇ ಒಂದು ಜಾಸ್ತಿ ಬರುವಂತ ಸಾಧ್ಯತೆಗಳು ಎಷ್ಟಿದಾವೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ನಾವು ಆಕ್ಚುಲಿ 52 ವೀಕ್ಸ್ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ 365 ದಿನಗಳಲ್ಲಿ ಟೋಟಲ್ ನಂಬರ್ ಆಫ್ ವೀಕ್ಸ್ ಎಷ್ಟು ಬರ್ತವೆ, 52 ಬರ್ತವೆ. ಅಲ್ಲಿಗೆ 52 ಇಂಟು 7 ಮಾಡಿದ್ರೆ 364 ಬರುತ್ತೆ. ಅಲ್ಲಿ ಅದರಲ್ಲಿ ಒಂದು ದಿನ ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ. ಆ ಒಂದು ದಿನದಲ್ಲಿ ಸಂಡೇ ಟು ಸ್ಯಾಟರ್ಡೆ ಯಾವುದಾದ್ರೂ ಒಂದು ದಿನ ಜಾಸ್ತಿ ಬರುತ್ತೆ. ಇನ್ನು ಲೀಪ್ ಇಯರ್ ನಲ್ಲೇ ಮತ್ತೆ ಇನ್ನೂ ಒಂದು ದಿನ ಜಾಸ್ತಿ ಇರೋದ್ರಿಂದ ಅಲ್ಲಿ ಟೋಟಲ್ ನಂಬರ್ ಆಫ್ ಡೇಸ್ ಎಷ್ಟು ಇನ್ಕ್ರೀಸ್ ಆಯ್ತು, 2 ನಂಬರ್ಸ್ ಇನ್ಕ್ರೀಸ್ ಆಯ್ತು. ಅಂದ್ರೆ 2 ಡೇಸ್ ಬರ್ತವೆ. ಆ 2 ಡೇಸ್ ನಲ್ಲಿ ಸಂಡೇ ಬರೋ ಸಾಧ್ಯತೆ ಎಷ್ಟಿರುತ್ತೆ ಅಂತ. ಸೊ 2 ಡೇಸ್ ಬರ್ಬೋದು. ಹೇಗೆ ಬರ್ಬೋದು ಅಂತ ಹೇಳಿದ್ರೆ, ಸಪೋಸ್ ಡಿಸೆಂಬರ್ 30 ಸ್ಯಾಟರ್ಡೆ ಆಗಿತ್ತು ಅಂತ ಹೇಳಿದ್ರೆ 31 ಡಿಸೆಂಬರ್ ಯಾವ್ದು ಬರುತ್ತೆ, ಸಂಡೇ ಬರುತ್ತೆ. ಸೊ ಅದ್ರ ಪ್ರಕಾರ ಸಂಡೇ ಮತ್ತೆ ಸ್ಯಾಟರ್ಡೆ ಸಂಡೇ ಮತ್ತೆ ಮಂಡೇ ಇವೆರಡೂ ಬರ್ತಕ್ಕಂತ ಸಾಧ್ಯತೆ ಇರುತ್ತೆ. ಹಾಗೇನೆ 2 ದಿನಗಳಿರೋದ್ರಿಂದ ಒಂದು ದಿನ ಸಂಡೇ ಕೊನೆಯ ಇಯರ್ ನ ಕೊನೆಯ ದಿನ, ಕೊನೆಯ 2 ದಿನಗಳಲ್ಲಿ ಒಂದು ಸಂಡೇ ಇರುತ್ತೆ, ಇನ್ನೊಂದು ಮಂಡೇ ಇರುತ್ತೆ. ಈ ಪ್ರಾಬಬಿಲಿಟಿ ಒಂದು. ಇನ್ನೊಂದು ಪ್ರಾಬಬಿಲಿಟಿ ಏನಿರಬಹುದು, ಮಂಡೇ ಮತ್ತೆ ಟ್ಯೂಸ್ಡೇ ಬರೋ ಸಾಧ್ಯತೆ ಇರುತ್ತೆ, ಅಥವಾ ಟ್ಯೂಸ್ಡೇ ಮತ್ತೆ ವೆಡ್ನೆಸ್ಡೇ ಬರೋ ಸಾಧ್ಯತೆ ಇರುತ್ತೆ, ಥರ್ಸ್ಡೇ ಅಥವಾ ಫ್ರೈಡೇ ಬರೋ ಸಾಧ್ಯತೆ ಇರುತ್ತೆ, ಹಾಗೆ ವೆಡ್ನೆಸ್ಡೇ ಮತ್ತೆ ಥರ್ಸ್ಡೇ ಬರೋ ಸಾಧ್ಯತೆ ಇರುತ್ತೆ, ಅಥವಾ ಫ್ರೈಡೇ ಅಥವಾ ಇನ್ನೊಂದು ಯಾವುದು ಸ್ಯಾಟರ್ಡೆ ಬರೋ ಸಾಧ್ಯತೆ ಇರುತ್ತೆ, ಅಥವಾ ಸ್ಯಾಟರ್ಡೆ ಮತ್ತೆ ಸಂಡೇ ಬರುವಂತಹ ಪ್ರಾಬಬಿಲಿಟಿನೂ ಕೂಡ ಇರ್ತಾವೆ. ಸೊ ಒಟ್ಟು ನಂಬರ್ ಆಫ್ ಔಟ್ಕಮ್ಸ್ ಅನ್ನ ಎಷ್ಟು ಹೇಳ್ಬೋದು ಇಲ್ಲಿ ಅಂದ್ರೆ, ಸಾಧ್ಯತೆಗಳಿರೋದು ಎಷ್ಟು ಅಂದ್ರೆ 1, 2, 3, 4, 5, 6, 7 ಒಟ್ಟು ಸಾಧ್ಯತೆಗಳು 7. ಓಕೆನಾ? ಸೊ ಒಟ್ಟು ಸಾಧ್ಯತೆಗಳು 7 ಆದ್ರೆ ಅದರಲ್ಲಿ ಸಂಡೇ ಬರುವಂತಹ ಸಾಧ್ಯತೆಗಳು ಎಷ್ಟಿದಾವೆ ಅಂತ ಕೌಂಟ್ ಮಾಡಿದ್ರೆ, ಇಲ್ಲಿ ಸಂಡೇ ಎಲ್ಲೆಲ್ಲಿ ಬರುತ್ತೆ, ಇಲ್ಲಿ ಒಂದು ಸಂಡೇ ಬರುತ್ತೆ, ನೆಕ್ಸ್ಟ್ ಅದನ್ನ ಬಿಟ್ರೆ ಇಲ್ಲೊಂದು ಸಂಡೇ ಬರುತ್ತೆ. ಸೊ ಅಲ್ಲಿಗೆ ಸಂಡೇ ಬರುವಂತಹ ಸಾಧ್ಯತೆ 7 ಔಟ್ಕಮ್ಸ್ ಅಲ್ಲಿ 2 ಬಾರಿ ಸಾಧ್ಯತೆ ಇದೆ. ಅಂದ್ರೆ ಅಲ್ಲಿಗೆ ನಾವು 2/7 is the probability. 2/7 is the probability ಅಂತ ಹೇಳಿ ಹೇಳಬೇಕಾಗತ್ತೆ. ಸೊ ಆಪ್ಷನ್ 3 ಇರ್ತಕ್ಕಂಥ ಉತ್ತರವನ್ನ ನಾವು ಆಯ್ಕೆ ಮಾಡಬಹುದು. ನೆಕ್ಸ್ಟ್ 13th ಕ್ವಶನ್, ದ ಏರಿಯಾ ಆಫ್ ಎ ರೋಂಬಸ್ ಈಸ್ 216 ಸ್ಕ್ವೇರ್ ಸೆಂಟಿಮೀಟರ್. ಇಫ್ ಇಟ್ಸ್ ಒನ್ ಡಯಾಗ್ನಲ್ ಈಸ್ 24 ಸೆಂಟಿಮೀಟರ್, ದ ಲೆಂತ್ ಆಫ್ ದ ಅದರ್ ಡಯಾಗ್ನಲ್ ಈಸ್ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ರೋಂಬಸ್ ಇದೆ ಅಂತ ಹೇಳಿದ್ರೆ ರೋಂಬಸ್ ನ ಏರಿಯಾವನ್ನ ಕೊಟ್ಟಿದ್ದಾರೆ, ಹಾಗೆ ಒಂದು ಡಯಾಗ್ನಲಿನ ಲೆಂತ್ ಅನ್ನ ಕೊಟ್ಟಿದ್ದಾರೆ, ಇನ್ನೊಂದು ಡಯಾಗ್ನಲಿನ ಲೆಂತ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಒಂದು ವಜ್ರಾಕೃತಿಯ ವಿಸ್ತೀರ್ಣವು 216 ಸ್ಕ್ವೇರ್ ಸೆಂಟಿಮೀಟರ್, ಅದರ ಒಂದು ಕರ್ಣ 24 ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕರ್ಣದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಏರಿಯಾ ಬಂದ್ಬಿಟ್ಟು 216 ಕೊಟ್ಟಿದ್ದಾರೆ. ಅಲ್ಲಿ ಹಾಕುವಂತ ರೋಂಬಸ್ಸಿಗೆ ಹಾಕಲು ಸಾಧ್ಯವಿರುವಂತ 2 ಡಯಾಗ್ನಲ್ಸ್ ಅನ್ನ, ಒಂದು D1 ಇನ್ನೊಂದು D2 ಅಂತ ತಗೊಂಡ್ರೆ
D1 ಅವರೇ ಕೊಟ್ಟಿದ್ದಾರೆ 24, D2 ಕಂಡುಹಿಡಿಯಬೇಕು. ಸೊ ದಟ್ ಏರಿಯಾ ಆಫ್ ರೋಂಬಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ 1/2 ಇಂಟು D1 ಇಂಟು D2 ಅನ್ನುವಂತ ಸೂತ್ರ. ರೋಂಬಸ್ ನ ಏರಿಯಾ ಕಂಡುಹಿಡಿಯಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಇದು. ಇಲ್ಲಿಗೆ ಏರಿಯಾ 216 1/2 ಇಂಟು ಒಂದು ಡಯಾಗ್ನಲ್ ನ ಲೆಂತ್ ಅನ್ನ ಕೊಟ್ಟಿದ್ದಾರೆ. ಸೊ ಇಂಟು ಇನ್ನೊಂದು ಡಯಾಗ್ನಲ್ ನ ಕಂಡುಹಿಡಿಯಬೇಕು. ಅಲ್ಲಿಗೆ 2 ರಿಂದ 24 ಅನ್ನ ಬಾಗಿಸಿದ್ರೆ 12 ಬರುತ್ತೆ. ಸೊ ನಿಮಗೆ D2 ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡಬೇಕಾಗತ್ತೆ, ಈ 12 ಅನ್ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ 12 ಆಗುತ್ತೆ. ದೆನ್ D2 ಇಸ್ ಈಕ್ವಲ್ ಟು 12 ರಿಂದ 216 ನೀವು ಭಾಗಾಕಾರ ಮಾಡಿದ್ರೆ 18 ಬರುತ್ತೆ. ಸೊ ಅಲ್ಲಿಗೆ ಒಂದು ಡಯಾಗ್ನಲ್ 24 ಸೆಂಟಿಮೀಟರ್ ಇದೆ ಅಂದ್ರೆ ಇನ್ನೊಂದು ಡಯಾಗ್ನಲ್ ಎಷ್ಟಿರುತ್ತೆ, 18 ಸೆಂಟಿಮೀಟರ್ ಇರುತ್ತೆ. ಸೊ ಹಾಗಾಗಿ ಮೊದಲನೇ ಆಪ್ಷನ್ ಅಲ್ಲಿ ಇರ್ತಕ್ಕಂಥ ಉತ್ತರವನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ನೆಕ್ಸ್ಟ್ 14th ಕ್ವಶನ್ ಹೇಳೋದಾದ್ರೆ ಗಿವನ್ ABCD ಈಸ್ ಎ ಟ್ರಾಪಿಜಿಯಂ ಕೊಟ್ಟಿದಾರಲ್ವಾ, ಅದರ ಆಧಾರದ ಮೇಲೆ ಈ ಒಂದು ಟ್ರಾಪಿಜಿಯಂ ನಲ್ಲಿ AB ಈಸ್ ಪ್ಯಾರಲಲ್ ಟು DC, AB ಮತ್ತೆ DC ಪ್ಯಾರಲಲ್ ಆಗಿದ್ದಾವೆ. ಹಾಗೆ AD ಈಸ್ ಪರ್ಪೆಂಡಿಕ್ಯುಲರ್ ಟು AB, AB ಗೆ AD ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ 90 ಡಿಗ್ರಿ ಇರುತ್ತೆ. ದೆನ್ ದ ಏರಿಯಾ ಆಫ್ ಟ್ರಾಪಿಜಿಯಂ, ಈ ಒಂದು ಟ್ರಾಪಿಜಿಯಂನ ಏರಿಯಾವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದರ ಏರಿಯಾವನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಏನ್ ಮಾಡಬೇಕಾಗತ್ತೆ, ಒಂದು ಸೈಡ್ ಅನ್ನ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್. ಓಕೆನಾ, ಅಂದ್ರೆ ಪ್ಯಾರಲಲ್ ಆಗಿ ಇಲ್ಲದೆ ಇರುವಂತ ಒಂದು ಸೈಡ್ ನ ಲೆಂತ್ ಕೊಟ್ಟಿದ್ದಾರೆ 10 ಸೆಂಟಿಮೀಟರ್. ಪ್ಯಾರಲಲ್ ಆಗಿ ಇಲ್ಲದೆ ಇರುವಂತ ಇನ್ನೊಂದು ಸೈಡ್ ಅನ್ನ ಕಂಡುಹಿಡ್ಕೊಳ್ಬೇಕು ನಾವು, ಅಂದ್ರೆ AD ಯ ಲೆಂತ್ ಅನ್ನ ಕಂಡುಹಿಡ್ಕೊಳ್ಬೇಕು. ಓಕೆನಾ, ಸೊ AD ಯ ಲೆಂತ್ ಅನ್ನ ಕಂಡುಹಿಡ್ಕೊಂಡ ನಂತರದಲ್ಲಿ ನಾವಿಲ್ಲಿ ಏನ್ ಮಾಡಬೇಕಾಗತ್ತೆ, ಅದನ್ನ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಇದು 90 ಡಿಗ್ರಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಏನಂತ ಹೇಳ್ಬೋದು, ಇದು ಆಂಗಲ್ 90 ಡಿಗ್ರಿ ಇರೋದ್ರಿಂದ ಸಪೋಸ್ ನೀವೇನಾದ್ರೂ ಇಲ್ಲಿ ಒಂದು ಸಿ ಇಂದ AB ಗೆ ಮತ್ತೊಂದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ನೀವು ಹಾಕೊಂಡ್ರಿ ಅಂತ ಹೇಳಿದ್ರೆ ಇದನ್ನ ನೀವೇನ್ ಹೇಳ್ಬೋದು ಅಂತ ಹೇಳಿದ್ರೆ ಇಲ್ಲಿ E ಅಂತ ಬರ್ಕೊಡ್ರಿ. ಸೊ ಇದನ್ನ 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಆಗಿ ಒಂದು ಲೈನ್ ಹಾಕೊಂಡಿದ್ದೀರಿ ಅಂತ ಹೇಳಿದ್ರೆ CEB ಅನ್ನೋದು ಈ ಒಂದು ರೈಟ್ ಆಂಗಲ್ಡ್ ಟ್ರಯಾಂಗಲ್ ಆಗುತ್ತೆ. ಆಂಗಲ್ E ನ ಬಂದ್ಬಿಟ್ಟು 90 ಡಿಗ್ರಿ ಬರುತ್ತೆ. ಇಲ್ಲಿ ನಾವೇನ್ ಮಾಡಬಹುದು, ಪೈಥಾಗೋರಸ್ ಥಿಯರಮ್ ಅನ್ನು ಅಪ್ಲೈ ಮಾಡಿದೀವಿ ಅಂತ ಹೇಳಿದ್ರೆ ಇಲ್ಲಿ CE ಸ್ಕ್ವೇರ್, ಈ CE ಸ್ಕ್ವೇರ್ ಮತ್ತೆ EB ಸ್ಕ್ವೇರ್ ನ ಲೆಂತ್ ಯಾವುದಕ್ಕೆ BC ಸ್ಕ್ವೇರ್ ಗೆ ಈಕ್ವಲ್ ಇರುತ್ತೆ ಅಂತ ಹೇಳಿ ಪೈಥಾಗೋರಸ್ ಥಿಯರಮ್ ಹೇಳುತ್ತೆ. ಸ್ಕ್ವೇರ್ ಆನ್ ದ ಹೈಪೋಟಿನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ಅದರ್ 2 ಸೈಡ್ಸ್ ಅಂತ ಹೇಳುತ್ತೆ. ಅದರ ಆಧಾರದ ಮೇಲೆ CE ಸ್ಕ್ವೇರ್ ಪ್ಲಸ್ EB ಸ್ಕ್ವೇರ್ ಇಸ್ ಈಕ್ವಲ್ ಟು BC ಸ್ಕ್ವೇರ್ ಅಂತ ತಗೊಂಡ್ರೆ, ಸೊ CE ಸ್ಕ್ವೇರ್ ನಮಗೆ ಗೊತ್ತಿಲ್ಲ, ಈ CE ಸ್ಕ್ವೇರ್ ಕಂಡಿಡ್ತೀವಿ ಅಂದ್ರೆ ಅದು AD ಗೆ ಈಕ್ವಲ್ ಇರುತ್ತೆ. ಸೊ CE ನ ಆಧಾರದ ಮೇಲೆ ನಾವು AD ಅನ್ನ ಬರ್ಕೊಳ್ಬಹುದು. ಓಕೆನಾ, ಅದರ ಆ ಕಾರಣದಿಂದಾಗಿ ನಾವಿಲ್ಲಿ ತಗೊಳ್ಳೋದಾದ್ರೆ ನೋಡಿ, ಇಲ್ಲಿ CE ಸ್ಕ್ವೇರ್ ಪ್ಲಸ್ EB ಸ್ಕ್ವೇರ್ ಆಕ್ಚುಲಿ ಏನಾಗುತ್ತೆ ಇದು ಅಂದ್ರೆ ಟೋಟಲ್ 14 ಸೆಂಟಿಮೀಟರ್ ಇದೆ. CD ಬಂದ್ಬಿಟ್ಟು 8 ಸೆಂಟಿಮೀಟರ್ ಇದೆ ಅಂದ್ರೆ 14ರಲ್ಲಿ 8 ಅನ್ನ ಕಳೆದ್ರೆ ನಿಮಗೆ 6 ಸೆಂಟಿಮೀಟರ್ ಉಳ್ಕೊಳತ್ತೆ ಇದಿಷ್ಟು. ಸೊ ದಟ್ 6 ಸ್ಕ್ವೇರ್ ಇಸ್ ಈಕ್ವಲ್ ಟು BC ಸ್ಕ್ವೇರ್ ಅಂತ ಹೇಳಿದ್ರೆ 10 ಅವರೇ ಕೊಟ್ಟಿದ್ದಾರೆ 10 ಸ್ಕ್ವೇರ್. ದೆನ್ CE ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಸ್ಕ್ವೇರ್ ಮಾಡಿದ್ರೆ 100, 6 ಸ್ಕ್ವೇರ್ 36 ಆಗುತ್ತೆ, ಈ ಕಡೆ ಬಂದ್ರೆ -36 ಆಗುತ್ತೆ. ದೆನ್ CE ಸ್ಕ್ವೇರ್ ಇಸ್ ಈಕ್ವಲ್ ಟು 64, 64 ನ ಸ್ಕ್ವೇರ್ ರೂಟ್ ಅಲ್ಲಿ ಬರೆದ್ರೆ 8 ಸ್ಕ್ವೇರ್ ಅಂತ ಬರೀಬಹುದು. ಎರಡು ಕಡೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ CE ಈಸ್ ಆಲ್ಸೋ ಈಕ್ವಲ್ ಟು 8, ಇದು ಕೂಡ 8 ಸೆಂಟಿಮೀಟರ್ ಬರುತ್ತೆ. ಸೊ CE 8 ಸೆಂಟಿಮೀಟರ್ ಬರ್ತಾ ಇದೆ ಅಂದ್ರೆ AD ಈಸ್ ಆಲ್ಸೋ ಈಕ್ವಲ್ ಟು 8 ಸೆಂಟಿಮೀಟರ್. ಸೊ ಇದನ್ನ ನೀವು A ಅಂತ ತಗೊಳ್ರಿ, ಇದನ್ನ B ಅಂತ ತಗೊಳ್ರಿ. ಸೊ A ನ ಲೆಂತ್ ಬಂದ್ಬಿಟ್ಟು ಎಷ್ಟು ಬರ್ತಾ ಇದೆ, 8 ಸೆಂಟಿಮೀಟರ್ ಬರ್ತಾ ಇದೆ. B ನ ಲೆಂತ್ ಬಂದ್ಬಿಟ್ಟು ಇದು ಆಕ್ಚುಲಿ ಈ B ನ ಲೆಂತ್ ಬಂದ್ಬಿಟ್ಟು ಏನ್ ಬರ್ತಾ ಇದೆ, 14 ಸೆಂಟಿಮೀಟರ್ ಬರ್ತಾ ಇದೆ. ಓಕೆನಾ, ಸೊ ಇದನ್ನ B ಅಂತ ಕನ್ಸಿಡರ್ ಮಾಡಿದ್ರೆ ಈಗ ನಾವು ಫಾರ್ಮುಲಾ ಏರಿಯಾ ಆಫ್ ಟ್ರಾಪಿಜಿಯಂ ಇನ ಫಾರ್ಮುಲಾ ಹಾಫ್ ಇಂಟು A ಪ್ಲಸ್ B ಇಂಟು H ಅಂತ ಹೇಳ್ಬೋದು. ಅಲ್ಲಿಗೆ ಹಾಫ್ ಇಂಟು A ಪ್ಲಸ್ B ಇಂಟು H ಅಂತ ಕೊಟ್ಟಿರೋದ್ರಿಂದ ಇಲ್ಲಿ ನಾವೇನ್ ಮಾಡಬಹುದು, ಹಾಫ್ ಇಂಟು A ಅಂತ ಹೇಳಿದ್ರೆ 14 ಪ್ಲಸ್ B ಅಂತ ಹೇಳಿದ್ರೆ 8 ಇಂಟು H, ಈ ಟ್ರಾಪಿಜಿಯಂ ನ ಹೈಟ್ ಎಷ್ಟು ಬಂದಿದೆ, 8 ಸೆಂಟಿಮೀಟರ್ ಬಂದಿದೆ. ಸೊ ಅಲ್ಲಿಗೆ 14 ಪ್ಲಸ್ 8 ಮಾಡಿದ್ರಿ ಅಂತ ಹೇಳಿದ್ರೆ 22 ಬರುತ್ತೆ, ಇಂಟು 8 ಮಾಡಬೇಕಾಗತ್ತೆ. ಓಕೆನಾ, ನೆಕ್ಸ್ಟ್ 2 ರಿಂದ 22 ನ ಮಲ್ಟಿಪ್ಲೈ ಡಿವೈಡ್ ಮಾಡಿದ್ರೆ 11 ಬರುತ್ತೆ. ದೆನ್ 11 ಇಂಟು 8 ಮಾಡಿದ್ರೆ ನಿಮಗೆ 88 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಈ ಟ್ರಾಪಿಜಿಯಂನ ಏರಿಯಾ ಬಂದ್ಬಿಟ್ಟು 88 ಸ್ಕ್ವೇರ್ ಸೆಂಟಿಮೀಟರ್ ಬರ್ತಾ ಇದೆ. ಅಂದ್ರೆ ಆಪ್ಷನ್ 3 ನಲ್ಲಿ ಇರ್ತಕ್ಕಂಥ ಆನ್ಸರ್ ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 15th ಕ್ವಶನ್, 2 ಕ್ಯೂಬ್ಸ್ ಆಫ್ ವಾಲ್ಯೂಮ್ 64 ಸೆಂಟಿಮೀಟರ್ ಕ್ಯೂಬ್ ಈಚ್ ಆರ್ ಜಾಯಿನ್ಡ್ ಟು ಫಾರ್ಮ್ ಎ ಕ್ಯೂಬಾಯ್ಡ್. ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ ಈಸ್ ಅಂತ ಕೇಳಿದ್ದಾರೆ. ಅಂದ್ರೆ
ಎರಡು ಘನಫಲಗಳನ್ನ 64 ಕ್ಯೂಬಿಕ್ ಸೆಂಟಿಮೀಟರ್ ಹೊಂದಿರುವ ಎರಡು ಘನಫಲಗಳನ್ನ ಅಥವಾ ಘನಗಳ ಮುಖಗಳನ್ನ ಸೇರಿಸಿ ಒಂದು ಆಯತ ಘನಾಕೃತಿಯನ್ನ ಮಾಡಲಾಗಿದೆ. ಓಕೆನಾ? ಆ ಒಂದು ಆಯತ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದರು. ಅಂದ್ರೆ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಈ ತರ ಒಂದು ಏನು ಘನ ಇದೆ, ಆ ಘನದ ಎರಡು ಘನಗಳನ್ನ ಸೇರಿಸಿ ಒಂದು ಆಯತ ಘನವನ್ನ ಫಾರ್ಮೇಶನ್ ಮಾಡಿದ್ದಾರೆ. ಓಕೆನಾ? ಸೊ ಈ ಫಾರ್ಮೇಶನ್ ಮಾಡಿರುವ ಆಯತ ಘನದ ವಿಸ್ತೀರ್ಣ ಕೇಳಿದ್ದಾರೆ. ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಲೆಂತ್ ಇದನ್ನ ನಾವು ಲೆಂತ್ ಅಂತ ಕರಿತೀವಿ, ಇದನ್ನ ಬ್ರೆಡ್ತ್ ಅಂತ ಕರಿತೀವಿ, ಇನ್ನು ಹೈಟ್ ಒಂದಿರುತ್ತೆ. ಇಲ್ಲಿ ಬ್ರೆಡ್ತ್ ಮೊದಲಿಗೆ ಘನಕ್ಕೆ ಎಷ್ಟಿರುತ್ತೋ ಆಯತ ಘನದ್ದು ಕೂಡ ಅಷ್ಟೇ ಇರುತ್ತೆ, ಹೈಟ್ ಕೂಡ ಅಷ್ಟೇ, ಘನದ ಹೈಟ್ ಎಷ್ಟಿರುತ್ತೋ ಆಯತ ಘನದ ಹೈಟ್ ಅಷ್ಟೇ ಇರುತ್ತೆ. ಇಲ್ಲಿ ವ್ಯತ್ಯಾಸ ಆಗೋದು ಘನದ ಲೆಂತ್ ಎಷ್ಟಿರುತ್ತೋ ಅದರ ಎರಡರಷ್ಟು ಇಲ್ಲಿ ಆಯತ ಘನದ ಲೆಂತ್ ಆಗುತ್ತೆ. ಯಾಕೆ ಅಂದ್ರೆ ಎರಡು ಘನಗಳನ್ನ ಸೇರಿಸಿ ನಾವು ಒಂದು ಆಯತ ಘನವನ್ನ ಮಾಡಿರೋದ್ರಿಂದ. ಸೊ ಹಾಗಾಗಿ ಮೊದಲು ಆ ಘನದ ಪ್ರತಿ ಸೈಡ್ ಎಷ್ಟಿದಾವೆ ಅನ್ನೋದನ್ನ ಕಂಡುಹಿಡ್ಕೋಬೇಕು ಅಂತ ಹೇಳಿದ್ರೆ, ಆ ಘನದ ಘನಫಲವನ್ನ ಕಂಡುಹಿಡಿಯಲಿಕ್ಕೆ ಎ ಕ್ಯೂಬ್ ಅನ್ನುವಂತ ಸೂತ್ರವನ್ನ ಬಳಸ್ತೀವಿ. ಸೊ ದಟ್ ಎ ಕ್ಯೂಬ್ ಇಸ್ ಈಕ್ವಲ್ ಟು 64 ಆದ್ರೆ 64 ನ ಕ್ಯೂಬ್ ರೂಟ್ ಬಂದು 4. ಸೊ ದಟ್ 64 ನ ನಾವು 4 ಕ್ಯೂಬ್ ಅಂತ ಬರ್ಕೊಳ್ಬಹುದು. ಎರಡೂ ಕಡೆ ಕ್ಯೂಬ್ ಕ್ಯಾನ್ಸಲ್ ಆದ್ರೆ ಎ ನ ಲೆಂತ್ ಬಂದ್ಬಿಟ್ಟು 4 ಸೆಂಟಿಮೀಟರ್ ಆಗುತ್ತೆ. ಸೊ ನಾನು ಆಗ್ಲೇ ಹೇಳಿದ ಹಾಗೆ ಕ್ಯೂಬಾಯ್ಡ್ ನ ಲೆಂತ್ ಏನಾಗುತ್ತೆ, ಎರಡು ಎ ನ ಸೇರಿಸಬೇಕು, ಎ ಪ್ಲಸ್ ಎ. ಅಲ್ಲಿಗೆ ಎಲ್ ಇಸ್ ಈಕ್ವಲ್ ಟು 4 ಪ್ಲಸ್ 4 ಮಾಡಿದ್ರೆ 8. ಇನ್ನ ಬ್ರೆಡ್ತ್ ಮತ್ತೆ ಹೈಟು ಘನದ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಓಕೆನಾ? ಈಗ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ನ ಫಾರ್ಮುಲಾ ಬಂದ್ಬಿಟ್ಟು 2 ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಹೆಚ್ ಎಲ್ ಅನ್ನುವಂತ ಸೂತ್ರ. ಸೊ ಆ ಸೂತ್ರಕ್ಕೆ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಇಂಟು 8 ಇಂಟು 4 ಪ್ಲಸ್ ಬಿ ಎಚ್ ಅಂದ್ರೆ 4 ಇಂಟು 4 ಪ್ಲಸ್ ಹೆಚ್ ಎಲ್ ಅಂತ ಹೇಳಿದ್ರೆ 4 ಇಂಟು 8. ಓಕೆನಾ? ಸೊ ಈಗ ಏನಾಗುತ್ತೆ ನೋಡಿ, ಇಲ್ಲಿ 8 4s are 32, 4 4s are 16, ನೆಕ್ಸ್ಟ್ 8 4s are 32. ಟೋಟಲಿ ಅಲ್ಲಿಗೆ ನಾವು 2 ಇಂಟು 32 ಪ್ಲಸ್ 32 ಎಷ್ಟು ಬರುತ್ತೆ? 64. 64ಗೆ 16 ಅನ್ನು ಆಡ್ ಮಾಡಿದ್ರೆ 80 ಬರುತ್ತೆ. ಓಕೆನಾ? ಸೊ 80 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 160 ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತೆ. ಸೊ ಈ 160 ಸ್ಕ್ವೇರ್ ಸೆಂಟಿಮೀಟರ್ ಅನ್ನೋದು ಆ ಕ್ಯೂಬಾಯ್ಡ್ ಅಥವಾ ಆಯತ ಘನದ ವಿಸ್ತೀರ್ಣ. ಸೊ ದಟ್ ಆಪ್ಷನ್ 4ರಲ್ಲಿ ಇರ್ತಕ್ಕಂಥ ಉತ್ತರವನ್ನ ಸೆಲೆಕ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅನ್ನ ನೋಡೋಣ. ಇಲ್ಲಿ ದ ವ್ಯಾಲ್ಯೂ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 8y ಕ್ಯೂಬ್ ಮೈನಸ್ 36xy ಮೈನಸ್ 216 ವೆನ್ ಎಕ್ಸ್ ಇಸ್ ಈಕ್ವಲ್ ಟು 2y ಪ್ಲಸ್ 6 ಅಂತ ಕೇಳಿದ್ದಾರೆ. ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ 2y ಪ್ಲಸ್ 6 ಅನ್ನ ಹಾಕಿದ್ರೆ ಈ ಒಂದು ಪಾಲಿನಾಮಿಯಲಿನ ಬೆಲೆ ಏನ್ ಬರುತ್ತೆ ಅನ್ನೋದನ್ನ ಕೇಳಿರ್ತಕ್ಕಂಥದ್ದವ್ರು. ಓಕೆನಾ? ಓಕೆ. ಸೊ ಇದ್ರ ಆಧಾರದ ಮೇಲೆ ನಾವು ಇದನ್ನ ನೋಡಿ, ಅವರೇ ಕೊಟ್ಟಿರುವ ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 2y ಪ್ಲಸ್ 6 ಅಂತ ತಗೊಳ್ಳೋಣ. ಇಲ್ಲಿ 2y ಅನ್ನ ಈ ಕಡೆ ತಗೊಂಡು ಬಂದ್ರೆ ಮೈನಸ್ 2y ಇಸ್ ಈಕ್ವಲ್ ಟು 6 ಆಗುತ್ತೆ. ಸ್ವಲ್ಪ ನೀವು ಅವ್ರು ಕೊಟ್ಟಿರುವಂತ ಪಾಲಿನಾಮಿಯಲ್ ನ ಅಬ್ಸರ್ವ್ ಮಾಡಿದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಸಿ ಕ್ಯೂಬ್ ರೂಪದಲ್ಲಿ ಇದೆ. ಓಕೆನಾ? ಸೊ ಅಂದ್ರೆ ಇಲ್ಲಿ ಎಕ್ಸ್ ಅನ್ನ ಎಕ್ಸ್ ಕ್ಯೂಬ್ ಅಂತ ಬರ್ಕೊಳ್ಬಹುದು, 8y ಅನ್ನ 2y ಹೋಲ್ ಕ್ಯೂಬ್ ಅಂತ ಬರೀಬಹುದು, ಮೈನಸ್ ಈ 216 ಅನ್ನ 6 ಕ್ಯೂಬ್ ಅಂತ ಬರೀಬಹುದು. ಈ 36xy ಇದೆಯಲ್ವಾ, ಇದನ್ನ 3 ಇಂಟು ಎಕ್ಸ್ ಇಂಟು 2y ಇಂಟು 6 ಅಂತ ಬರೀಬಹುದು, ಎ ಬಿ ಸಿ ಅಂತ ಹೇಳಿ. ಓಕೆನಾ? ಇದ್ರ ಪ್ರಕಾರ ಈ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ ಸಿ ಕ್ಯೂಬ್ ಮೈನಸ್ 3abc ಐಡೆಂಟಿಟಿ ಏನ್ ಹೇಳುತ್ತೆ ಅಂದ್ರೆ ದಟ್ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಮೈನಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಎ ಸಿ ಪ್ಲಸ್ ಬಿ ಸಿ ಅಂತ ಹೇಳಿ ಹೇಳುತ್ತೆ. ಓಕೆನಾ? ಸೊ ಇದ್ರ ಆಧಾರದ ಮೇಲೆ ಇಲ್ಲಿ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅನ್ನ ಇನ್ನೊಂದು ರೀತಿ ಏನ್ ಹೇಳ್ಬೋದು ಅಂದ್ರೆ ಇದೇ ಐಡೆಂಟಿಟಿಯನ್ನ ಮತ್ತೊಂದು ರೀತಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳೋದಾದ್ರೆ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ ಅಂತ ಬರೀಬಹುದು. ಇದು ಯಾವುದಕ್ಕೆ? ಇದಕ್ಕೆ ನೋಡಿ, ಇಲ್ಲಿ ಎಕ್ಸ್ ಮೈನಸ್ 2y ಇಸ್ ಈಕ್ವಲ್ ಟು 6 ಇದೆಯಲ್ವಾ, ಇದನ್ನ ನಾವು ಎಕ್ಸ್ ಮೈನಸ್ 2y ಹೋಲ್ ಕ್ಯೂಬ್ ಅಂತ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಎಕ್ಸ್ ಕ್ಯೂಬ್ ಮೈನಸ್ 8y ಕ್ಯೂಬ್ ಮೈನಸ್ 6xy ಇಂಟು ಎಕ್ಸ್ ಮೈನಸ್ 2y ಅಂತ ಬರೀಬಹುದು. ಇದ್ರ ಪ್ರಕಾರ ಎ ಇರೋ ಹತ್ರ ಎಕ್ಸ್, ಬಿ ಇರೋ ಹತ್ರ 2y, ಹಾಗೇನೆ 3ab ಇರೋ ಹತ್ರ ಮೈನಸ್ 6y ಅಂತ ಹೇಳಿ ಬರ್ಕೊಳ್ಬಹುದು. ಇಲ್ಲಿ ಎಕ್ಸ್ ಮೈನಸ್ 2y ಗೆ ಕ್ಯೂಬ್ ಮಾಡಿದ್ರೆ 6ಗೂ ಕೂಡ ಕ್ಯೂಬ್ ಬರುತ್ತೆ ತಾನೆ. ಸೊ 6 ಕ್ಯೂಬ್ ಅನ್ನ 216 ಅಂತ ಬರ್ಕೊಂಡ್ರೆ ಎಕ್ಸ್ ಕ್ಯೂಬ್ ಮೈನಸ್ 8y ಕ್ಯೂಬ್ ನೋಡಿ, ಇದಿಷ್ಟನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಅಥವಾ ಎಕ್ಸ್ ಮೈನಸ್ 2y ನ ಬೆಲೆ 6 ಕೊಟ್ಟಿದ್ದಾರೆ. ಸೊ 6 ಅನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ 6 3s are 36 ಬರುತ್ತೆ, ಮತ್ತೆ ಪಕ್ಕದಲ್ಲಿ xy ಅಂತ ಬರೀಬಹುದು.
ಸೊ ಅಲ್ಲಿಗೆ ಈ 216 ಅನ್ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಎಕ್ಸ್ ಕ್ಯೂಬ್ ಮೈನಸ್ 8y ಕ್ಯೂಬ್ ಮೈನಸ್ 36xy ಇದೀ ಕಡೆ ಬಂದ್ರೆ ಮೈನಸ್ 216 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಅಂದ್ರೆ ಅಲ್ಲಿಗೆ ಈ x ಮೈನಸ್ 2y ಇಸ್ ಈಕ್ವಲ್ ಟು x ಇಸ್ ಈಕ್ವಲ್ ಟು 2y ಪ್ಲಸ್ 6 ಆದಾಗ ಇದಿಷ್ಟರ ಬೆಲೆ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಏನ್ ಬಂದಿದೆ 0 ಬಂದಿದೆ. ಸೊ ದಟ್ ಆನ್ಸರ್ 4 ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. 0 ಇಸ್ ದ ರೈಟ್ ಆನ್ಸರ್. ಓಕೆನಾ? ಸೊ ಕರ್ನಾಟಕ ಟಿಇಟಿ ಎಕ್ಸಾಮ್ 2025ರಲ್ಲಿ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಡೆಲ್ ಕ್ವಶನ್ಸ್ ಅನ್ನ ನಿಮ್ ಜೊತೆ ಇವತ್ತು ಹಂಚ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೂ ಹಲವು ಕ್ವಶನ್ಸ್ ನೊಂದಿಗೆ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.